ಬಂದ್ಬಿಟ್ಟು ಒಂದ್ 3 ಮೆಟ್ನಾಗ ಹೊಡೆದ್ ಬಿಡ್ತೀಯ ನನ್ಗೆ. ಹಂಗೆ ನಾನು ಪಾಟಿ ತಪ್ಪಿಗೆ ನಾನು ಕನಸ್ ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಎಂತ ಜನ ಕಷ್ಟಪಟ್ಟು ಅಲ್ಲಿಂದ ಇವ್ರ ಮನೆಗ್ ಬಂದಿದೀವಿ, ಇನ್ನೂ ಒಂದು ಟೀ ಕೊಟ್ಟಿಲ್ಲ ನಮಗೆ. ಫಸ್ಟ್ ಇವ್ನಿಗೆ ಕೊಡು ಅಷ್ಟ ಕುಂಕುಮನ. ಎಮ್ಮೆ ಕರ ಯಾಕೋ ಇವನ್ನೇ ನೋಡ್ತೈತಿ, ಇವ್ರ ಮೇಲೆ ಆ ಎಮ್ಮೆ ಕರಿಗೆ ಲವ್ ಆಗಿರ್ಬೇಕು. ಹೆಲೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಮಣಿಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೇಗ ಎದ್ದಿದ್ದೀವಿ, ಟೈಮ್ ಈಗ 5 ಗಂಟೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಫ್ರೆಂಡ್ ಮನೆ ಗ್ರೂಪ್ ಪ್ರವೇಶಕ್ಕೆ. ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಕ್ಕೆ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಬೇಗ ಎದ್ದಿದ್ದೀವಿ. 4 ಗಂಟೆಗೆ ಎದ್ದಿದ್ದು ಆ್ಯಕ್ಚುಲಿ, ಬಟ್ ಈಗ ಆಲ್ರೆಡಿ ರೆಡಿ ಆಗಿಬಿಟ್ಟು ನಿಂತಿದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ಅಂತಂದರೆ ಇವತ್ತು ತುಂಬ ಟ್ರಾಫಿಕ್ ಇದೆ. ಇನ್ನೂ 5 ಗಂಟೆಗೆ ಇಷ್ಟೊಂದು ವೆಹಿಕಲ್ಸ್ ಓಡಾಡ್ತಿದ್ದಾವೆ. ಆ್ಯಕ್ಚುಲಿ ಇವತ್ತು ಸಾಟರ್ಡೆಗೆ ಹಿಂಗೆ, ಇನ್ನು ಸಂಡೇ ಆದರೆ ಇನ್ನು ಹೆಂಗೋ ಅನ್ನಂಗಾಗಿದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಊರಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀವಿ, ಕೊನೆಯವರೆಗೂ ಗೊತ್ತಾಗುತ್ತೆ ನಿಮಗೆ. ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮಾಸ್ಕೆ ಮಾರ್ಕ್ ಬಂದ್ಬಿಟ್ಟಿದ್ದೀನಿ ಗುರು. ಎಲ್ಲ ನಗ್ತಾವ್ರಿ, ನಾನು ಇಯರ್ ಬಡ್ಸ್ ಬಿಟ್ಟು ಬಂದಿದ್ದೀನಿ, ಸ್ವೆಟರ್ ಬಿಟ್ಟು ಬಂದಿದ್ದೀನಿ, ಕಿವಿಗತ್ತಿ ಇಲ್ಲ, ಮಾಸ್ಕ್ ಇಲ್ಲ, ಏನಿಲ್ಲ, ಎಲ್ಲ ಇವ್ರುಗಳಿಂದ. ಆಧಾರ್ ಕಾರ್ಡ್ ಒಂದು ಕರೆಕ್ಟಾಗಿ ತಂದು ಜಾಸ್ತಿ ಟೈಮ್ ಇವರೆಲ್ಲ ಅವತಾರ ಇವ್ರದೇ ಕಿತ್ಕೊಂಡ್ಬಿಡ್ತೀನಿ. ಎಷ್ಟೊಂದು ಇಬ್ನಿ ಬೀಳ್ತೈತೆ, ರೋಡೇ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇವತ್ತು. ತುಮಕೂರಲ್ಲಿ ಇನ್ನೂ ನಿಂತೋನು, ಶಿರಾಗ ಹೋಗಿ ನಾವು ಹೋಗ್ತಿರೋದು ಶಿರಾಗೆ. ಈಗ ಗೊತ್ತಾಗ್ಬಿಟ್ಟಲ್ಲ. ನಮ್ಮೂರು ಬಸ್ ಸ್ಟ್ಯಾಂಡ್ ಇದೆ. ರೋಡು ಇತ್ಲಿಂದ ಇತ್ತಾಗೆ ಸಾಕತ್ತಾಗೈತೆ ಅಂತ ಅಂದರು. ನಾನೆಲ್ಲೋ ಚೆನ್ನಾಗೈತೆ ಅಂತ ಅನ್ಕೊಂಡಿದ್ದೆ, ಇಂಡೈರೆಕ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳಿದ್ ನಂಗೆ ಗೊತ್ತಾಗಲಿಲ್ಲ. ಹಳ್ಳು ಕಿಳಿಸಿದ್ಮೇಲೆ ಗೊತ್ತೈತಿ ಚೆನ್ನಾಗಿಲ್ಲ ರೋಡು ಅಂತ. ನಿಮ್ಗೂ ತೋರಿಸ್ತಿದ್ದೆ. ಫೈನಲಿ ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಅವ್ರ ಮನೆಗೆ ಬಂದಿದ್ದೀವಿ. ಆಲ್ರೆಡಿ ತುಂಬ ಜನ ಬಂದ್ಬಿಟ್ಟವ್ರೆ. ಇವ್ರ ಮನೆಗೆ ಬಂದಿರೋದು. ಇವ್ರ ಮನೆಯಲ್ಲಿ ಜಾಸ್ತಿ ಜನ ಇರೋದಕ್ಕೆ ಇವ್ರು ನಮ್ಮನ್ನ ಟೆರಸಿಗೆ ಕರ್ಕೊಂಡು ಹೋಗ್ತಾರೆ, ಬರ್ರಿ ಕೂತ್ಕೊಳ್ರಿ ಅಂತ. ನೋಡಿ ಇವ್ರ ಮನೆಗೆ ಬಂದಿರೋದು. ಮನೆಗಿಂತ ಮನೆ ಹಿಂದೆ ಇರೋ ವೀವೇ ಚೆನ್ನಾಗೈತೆ. ಎಲ್ಲಿಂದ ಎಲ್ಲಿಗೆ ನೋಡಿರು ಬೇಲಿ ಮರ. ಆದ್ರೂ ಬಜ್ಜಿ ಸ್ಮೆಲ್ ಗಮ್ಮಂತೈತಿ. ಒಂದು ಟೀನಾದ್ರೂ ಕೊಡ್ಸು ಗುರು. ಒಂದು ಟೀ ಕೊಡ್ಸು ಗುರು, ಟೀ ಕುಡ್ದಿಲ್ಲ ಬೆಳಗಿಂದ. ಎಂತ ಜನ ಕಷ್ಟಪಟ್ಟು ಅಲ್ಲಿಂದ ಇವ್ರ ಮನೆಗೆ ಬಂದಿದ್ದೀವಿ, ಇನ್ನೂ ಒಂದು ಟೀ ಕೊಟ್ಟಿಲ್ಲ ನಮಗೆ. ನಿಮ್ಮ ಹುಡುಗಿ ಅಲ್ಲಿ ನೋಡಿ, ಎಲ್ಲ ಗಾಡಿಲಿ ಬರುವಾಗ ಹಿಂಗಾಗ್ಬಿಟ್ಟಿದೆ, ಕೂದ್ಲಿಲ್ಲ. ಮಾತು ಬರೀ ಮಾತು, ಏನಿಲ್ಲ. ಒಬ್ಬೊಬ್ಬ ನೋಡ್ರಿ, ಇವನು ಬಡವ್ರಂತೆ ಇವನು. ಇಲ್ಲವನಿ ಅಣ್ಣ ಫುಲ್ ಇವತ್ತು ಲೋಕಲ್ ಆಗ್ಬಿಟ್ಟು ನಿಮ್ಗೆ ಎತ್ತಿ ಪಂಚೆ ಎಲ್ಲ ಇಟ್ಕೊಂಡು ಓಡಾಡ್ತಾನೆ. ಅವ್ರ ಫ್ರೆಂಡ್ ಇನ್ನೂ ಬಂದಿಲ್ಲ, ಅವ್ರಿಗೆ ಫೋನ್ ಮಾಡಿ ಎಲ್ಲ ಚೆನ್ನಾಗಿ ಬೈತಾವ್ರಿ.
ಮತ್ತೆ ಬಾ ಇವಾಗ್ಲೇ ಎಲ್ಲ ಸ್ವರದಂತೆ ಬಂದಾನ ಅವನು ಡವ್ ಹೊಡಿತಾನೆ ಸಿರಾಕ್ ಅಂತ ಬುಕ್ಕೊಂಡ ಬಾರ್ಲ ಏನಾಯ್ತು ಆದ್ರೂ ಬಾ ಸುಮ್ನೆ ಹೋಗುವಂತೆ ಹೋಗ್ಬಂತ ಬಾರ್ಲ ಸಿಕ್ಕಿರಂತೂ ನೀನ್ ಬಿಡಲ್ಲ ಕಣೆ ಎಲ್ಲ ಒಂದೊಂದ್ ಏಟ್ ಆಗ್ತಾರೆ ನಾಗಾಡ ಅರ್ಧ ಗಂಟೆ ಅಂತೂ ಬಿಡೋದಿಲ್ಲ ಬಿಡು ಅಂತ ರಾಡ್ ಬೇರೆ ರೆಡಿ ಮಾಡ್ಕೊಂಡೈತಿಲ್ಲ ರಿಷಬ್ ಮನೆ ಮೇಲೆ ಇರೋದ ಇಲ್ಲ ಊಟ ಬೇಗ ಬಂದ್ರೆ ಇಲ್ಲ ಮಾಡ್ದಂತೆ ಅಲ್ಲಿ ಹೊಟ್ಟೆ ಕೇಳಬೇಕು ನೀರು ನಾವೇ ಕೇಳಬೇಕು ಟೀ ಕೇಳದೆ ತಂದು ಕೊಟ್ಟಿಲ್ಲ ಕೊನೆಗೆ ಏನು ಮಾಡೋದು ಒಂಚೂರು ನೀರನ್ನ ಕೊಡಿ ಎಲ್ಲಿ ಬಂದಿದೆ ಹೊಟ್ಟೆ ಹಸಿತ 4 ಗಂಟೆಗೆ ಎದ್ದಿರೋದು ಟಿಫನ್ ಆಗ್ಲಿಲ್ಲ ಟೀ ಕೇಳಿದೆ ಒಂಚೂರು ನೀರಾದ್ರೂ ಕುಡಿಬೇಕು ಟಿಫನ್ ಇಲ್ಲ ಈಗ ಟೀ ಇಲ್ಲ ಚೂರು ನೀರಾದ್ರೂ ಚೂರು ಚೂರು ಸಂಡೇ ಇತ್ತು ಇವರೆಲ್ಲೂ ಹೋಗ್ಲಿಲ್ಲ ಅಂದ್ರೆ ಇಲ್ಲ ಹಿಂಗೆ ಒಂದು ಟ್ರಿಪ್ ಹೊಡ್ಕೊಂಡು ಹೋಗಿದ್ರೆ ಚೆನ್ನಾಗಿ ನೀರು ಸಪ್ಲೈಯರ್ ಏನೇನೋ ಮಾಡಿ ಮಕ್ಕನೇ ತೊಳೆದಿಲ್ಲ ನಾನು ಇವಳು ಬಂದಿದ್ದೇ ನೋಡಿರ್ಲಿಲ್ಲ ಅಯ್ಯೋ ಇವಳು ಅವಳನ್ನ ಕರಿತಾವಳೆ ಅಂತ ಅನ್ಕೊಂಬಿಟ್ಲು ನಾನು ಅದನ್ನ ಅಬ್ಸರ್ವೇ ಮಾಡಲಿಲ್ಲ ಅವಳನ್ನ ಆ ಹುಡುಗನ್ನೇ ಅಬ್ಸರ್ವ್ ಮಾಡ್ತೀಯ ಚಿಕ್ಕ ಪಾಪುನ ಆಮೇಲೆ ಅವನನ್ನ ಕರಿತಾ ಇದ್ದೀನಿ ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಟ್ಲು ಅನ್ಸುತ್ತೆ ಆಮೇಲೆ ನೆಕ್ಸ್ಟ್ ನಮ್ಮನ್ನ ಮಾತಾಡ್ಸೋಕ್ಕೆ ಬರಲಿಲ್ಲ ನಾವೆಷ್ಟು ಮಾತಾಡ್ಸಿದ್ರು ಅವಳೇ ಓಡೋಗ್ತಿದ್ಲು ನಿನ್ನ ಹೆಸರೇನು ಎಷ್ಟನೇ ಕ್ಲಾಸ್ ಸಿಸರ್ ಕೋತಿಯಾ ಬೇಲಿ ಅಪ್ಪ ಅವ್ರ ಹುಡುಗಿ ನೋಡಿ ಬರಕ್ಕೆ ಬೇಜಾರು ಮುಜುಗರ ನೋಡ್ಗೆ ಅವಳು ಇವ್ರ ಹುಡುಗಿ ನಾಚಿಕೆ ಯೂಟ್ಯೂಬ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಫೋಟೋ ತೆಗಿಸ್ಕೊಳಕಂತ ಎಲ್ಲಾರು ಬಂದಿದ್ರು ಆ ಫೋಟೋ ತೆಗಿಸ್ಕೊಬೇಕಾರೆ ಇವ್ರು ಆಡೋದು ನೋಡಿದ್ರೆ ನನಗಂತೂ ನಗು ಬರ್ತಿತ್ತು ಅಲ್ಲ ಇವನ್ಗೆ ನಮಗ್ ಪ್ರಸಾದ ಕೊಡ್ಬೇಕು ಅನ್ನೋದೇ ನೆನಪಿಲ್ಲ ನಾವೇ ಕೇಳಿ ಕೇಳಿ ತಿನ್ನಂಗಾಗೈತಿ ಗುರು ಏನ್ ಕರ್ಮ ನಮ್ದು ನೋಡ್ರಿ ಬಂದಾಗಿಂದ ಊಟ ಕರ್ಕೊಂಡೋಗಿ ಅದಕ್ಕೆ ನಾವೇ ತಗೊಂಡು ತಿಂತಾ ಇದೀವಿ ಇಲ್ಲ ಒಬ್ಬಟ್ಟು ತಿಂತಾಳೆ ನಾವು ಸ್ವೀಟ್ ತಿನ್ನಲ್ಲ ಖಾರ ಮಾತ್ರ ಸೋದಾ ಮಾಡಿ ತಿಂತಾಳೆ ಸ್ವೀಟ್ ಎಲ್ಲ ಇಲ್ಲೇ ಐತೆ ಯುವ ದೋಪ್ ಮಾಡಿಸ್ಬಿಟ್ಟು ಅಣ್ಣ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ನಾನು ನನ್ನ ಫ್ರೆಂಡಿಗೆ ಒಂದು ಫೋಟೋನ ವಿಡಿಯೋನ ಮಾಡಂತ ಫೋನ್ ಕೊಟ್ಟರೆ ಹಿಡಿಯೋದಕ್ಕೆ ಕಷ್ಟಪಡ್ತಿದ್ರು ಪಾಪ ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾ ಇರ್ರಿ ಆಮೇಲೆ ತೋಟಕ್ಕೆ ಹೋಗೋಣ ಎಳ್ನೀರು ಕುಡಿಯೋಕ್ಕೆ ಅಂತಂದ್ರೆ ಚಾಟ್ ಮಾಡ್ಕೊಂಡು ಚೈತ್ರ ಮೆಸೇಜ್ ಮಾಡಿದೆ ಯಾರು ಬರಲ್ಲ ಅಂತ ಒಬ್ಳೆ ಮಾಡೋಣ ಒಬ್ಳೆ ಬರಕ್ಕಾಗಲ್ಲ ಅಂತ ನಾನು ಮಕ್ಕಳು ಮಾಡ್ಬಿಟ್ಟು ಗ್ರೂಪ್ ಅಲ್ಲಿ ರಾಂಗ್ ಆಗಿ ಹಾಕಿರೋದು ಹಾಕಿದವರು 3 ಬಿಟ್ಟವರು ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ ಬಿಡ್ತೀಯ ನನ್ಗೆ ಹೆಂಗೆ ನಾನು ಪಾಡಿ ತಪ್ಪಿಗೆ ನಾನು ಕನಸು ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ ನಿನ್ನೆ ತಲೆ ಕೆಟ್ಟೋಯ್ತು 12ವರೆಗೆ ನಾನು ರಜಾ ಹಾಕೊಂಡ್ ಬಂದಿದ್ದೀನಿ ಫೈನಲಿ ಜಗಳ ಎಲ್ಲ ಮುಗಿಸಿ ನಡೀರಪ್ಪ ಎಳ್ನೀರು ಕುಡಿಯೋಣ ಅಂತ ಎಲ್ಲರೂ ಹೊರಟು ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟದಲ್ಲಿ ಹೋಗ್ರಿ ತೋಟದೊಳಗಡೆ ಹೋಗ್ರಿ ತೋಟದಲ್ಲಿ ಹೋಗ್ರಿ
ತಾತನ ಮಗ ಬರ್ತಾನೆ 20 ರೂಪಾಯಿ. ಈಗೇನೆ ಅಡಿಕೆ ಗೋಟೆ ಸಿಗಲ್ಲ 20 ರೂಪಾಯಿಗೆ. ಅಣ್ಣ ನಮ್ಮ ಮಾವ ಫ್ರೀಯಾಗಿ ಕೊಡಿ. ಅಲ್ವಾ ನಡಿ ಹೋಗೋಣ. ತಿರ್ಬೇಕು ಅದನ್ನ ಕೈ ಒಂದ್ ಬಲ ಅವ್ರು ನೀನ್ ಕಿತ್ಕೊಂಬರ್ರಿ ಅಂತ ತೋಟದಿಂದ ಬಂದ್ಮೇಲೆ ಹೊರಡ್ತೀವಿ ಅಂತ ಹೇಳ್ದ ಅವ್ರಮ್ಮ. ಅದಕ್ಕೆ ಅರ್ಶಿನ ಕುಂಕುಮ ಕೊಡ್ತೀನಿ ಬರ್ರಿ ಆಮೇಲೆ ಹೋಗಿವ್ರಂತೆ ಅಂತು. ಫಸ್ಟ್ ಇವನಿಗೆ ಕೊಡು ಅಷ್ಟ ಕುಂಕುಮನ. ಅವ್ರ ಮನೆಯಲ್ಲಿ ತುಂಬ ಜನ ಇದ್ದಿದ್ದರಿಂದ ನನ್ನ ಮನೆ ಒಳಗಡೆ ಎಲ್ಲ ಹೋಗೋಕ್ಕೆ ಆಗಿರಲಿಲ್ಲ. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಟೆರಸ್ಸಿಗೆ ಹೋಗಿ ಊಟ ಮುಗಿಸಿ ತೋಟಕ್ಕೆ ಹೋಗ್ಬಿಟ್ಟಿದ್ದೋ. ಅದಕ್ಕೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 3 ರೂಮ್ ಮಾಡಿದ್ದಾರೆ. ಒಂದು ಕಿಚನ್ನು, ಆಮೇಲೆ ಒಂದು ದೇವ್ರ ಮನೆ ಇದೆ. ವಾಶ್ರೂಮ್ ಎಲ್ಲ ಹೊರಗಡೆ ಸೈಡೇ ಮಾಡಿದ್ದಾರೆ. ಹಳ್ಳಿ ಕಡೆ ಎಲ್ಲ ವಾಶ್ರೂಮ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆನೇ ಇರುತ್ತೆ, ಮನೆ ಒಳಗಡೆ ಇರಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಹೊಸ ಮನೆ ಬೇಡ ಹಳೆ ಮನೆಗೆ ಹೋಗೋಣ, ಅದು ಚೆನ್ನಾಗಿರುತ್ತೆ ಅಂತ ಹಳೆ ಮನೆಗೆ ಬಂದು. ನೋಡ್ರಿ ಎಷ್ಟು ಗಲಾಟೆ ಮಾಡ್ತಾನೆ, ಒಂದು ವಿಡಿಯೋ ಮಾಡಕ್ ಬಿಡಲ್ಲ. ಹಳೆ ಕಾಲದ ಮನೆ ಇದು. ಕಿಚನ್ ತಣ್ಣಗೈತ್ ಮನೆ. ಸೈಡಿಗೆ ಹೋಗಿ ಕಡೆಗೆ ಎಮ್ಮೆ ಕರ ಯಾಕೋ ಇವನ್ನೇ ನೋಡ್ತೈತಿ. ಇವ್ರ ಮೇಲೆ ಆ ಎಮ್ಮೆ ಕರಿಗೆ ಲವ್ ಆಗಿರ್ಬೇಕು. ಅಂಕಲ್ ಯಾಕೆ ಲವ್ ಮಾಡೋ ತಪ್ಪ ಅಂಕಲ್? ಪ್ರೀತಿಸೋದ್ ತಪ್ಪ? ಪ್ರೀತಿಸೋದ್ ತಪ್ಪ? ನೀವೇ ಹೇಳಿ. ನೋಡ್ತೈತಿ ನೋಡು, ಚೆನ್ನಾಗೈತ್ ಮನೆ. ಇಂಥ ಹಳೆ ಮನೆಗಳು ನೋಡಿ ತಣ್ಣಗಿದ್ದಾವೆ. ಬೇಸಿಗೆಗಾಲದಲ್ಲೂ ತಣ್ಣಗಿರುತ್ತೆ. ಎಲ್ಲ ವೆದರ್ಗೂ ಸೆಟ್ ಆಗೋ ಥರ. ಅಯ್ಯೋ ಅವ್ರ ಅಮ್ಮ ಹೂವು ಕೊಟ್ಟಿದ್ದೆ ಬಿದ್ದೋತೈತೆ. ಅವ್ರ ಮನೆಯೆಲ್ಲ ನೋಡಿದ್ಮೇಲೆ ಡೈರೆಕ್ಟಾಗಿ ಅವ್ರ ಊರು ಟೆಂಪಲ್ಗೆ ಹೋಗೋಣ ಅಂತ ಹೋದೋ. ಇದು ಮಣ್ಣಮ್ಮನ ದೇವಸ್ಥಾನ. ಆ್ಯಕ್ಚುಲಿ ಇಲ್ಲಿ ಫೇಮಸ್ಸು, ತುಂಬ ಫೇಮಸ್ ಈ ದೇವಸ್ಥಾನ. ಅಲ್ಲಿಂದ ಹೊರಟು ಅವ್ರ ಊರು ನಿಯರೇ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ರೋಡ್ ಮಾತ್ರ ಖರಾಬಾಗಿದೆ. ಯಾಕೆ ಕೇಳ್ತೀರ ನಮ್ಮ ಕರ್ಮನ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇಂಥ ತಿಕ್ಲುಗಳಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಇದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವೀಗ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನ ಬಿಟ್ಟು ಟೆಂಪಲ್ ಒಳಗಡೆ ಹೋಗ್ಬಿಟ್ಟವ್ರೆ. ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳಿದ್ರು, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ನಮ್ಮನ್ನೇ ಬಿಟ್ಟು ಹೋಗ್ಬಿಟ್ಟವ್ರೆ ಅಣ್ಣನ ಮಕ್ಕಳು. ನೋಡ್ರಿ ಇಲ್ಲಿ ಬರ್ತಾರ ನೋಡ್ರಿ. ನಮ್ಮನ್ನೆಲ್ಲ ಬಿಟ್ಟು ಆಲ್ರೆಡಿ ಒಂದು ರೌಂಡ್ ಹೋಗಿ ವ್ಯೂ ನೋಡ್ಕೊಂಬಂದಿದ್ದಾರೆ. ಆ್ಯಕ್ಚುಲಿ ಆ ಸೈಡ್ ವ್ಯೂ ಸಖತ್ತಾಗಿದೆ. ಟೆಂಪಲ್ಗೆ ಹೋಗಿಲ್ಲ ಇವರು, ಒಳಗಡೆ ವ್ಯೂ ನೋಡಕ್ಕೆ ಹೋಗಿದ್ದಾರೆ ನಮ್ಮನ್ನು ಬಿಟ್ಟು. ಕಣ್ಣು ನಿನಗೆ ಕಾಣಲ್ಲ. ಇದು ಬಂದು ಮರಡಿ ಗುಡ್ಡ ಅಂತ ಹೇಳ್ಬಿಟ್ಟು ನಾನು ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳಿದ್ನಲ್ಲ, ಆಪೋಸಿಟಲ್ಲಿ ವ್ಯೂ ಸಾಕತ್ತಾಗಿದೆ. ಮಾರ್ನಿಂಗ್ ಟೈಮ್ ಬಂದ್ರಂತೂ ಸೂಪರ್. ಈ ಸುತ್ತಲೂ ಮುತ್ತಲು ಇರೋ ಊರೆಲ್ಲ ಕಾಣಿಸ್ತದೆ. ಸುತ್ತಲೂ ಮುತ್ತಲು ಇರೋ ಊರು ಶಿರಾ ಅಲ್ಲ, ಸುತ್ತಲೂ ಮುತ್ತಲು ಇರೋದು. ಈ ಗ್ಯಾಪಲ್ಲೇ ನಾನು ಒಂದು 2-3 ರೀಲ್ಸ್ ಮಾಡಾಕ್ಬಿಟ್ಟೆ. ಏನೋ ಬರ್ಬೇಕಾದ್ರೆ ಒಂದು ಕೆರೆ ನೋಡಿ ಇದು ಮಾಡ್ಕೊಂಬಂದು ಬಸ್ಸಲ್ಲಿ ಬರ್ಬೇಕಾದ್ರೆ ಬೆಳಗ್ಗೆ ಟೈಮಲ್ಲಿ ಬಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಕೆರೆ ದೇವಸ್ಥಾನ. ಈ ದೇವಸ್ಥಾನ ಇನ್ನು ಕನ್ಸ್ಟ್ರಕ್ಷನ್ ಆಗಬೇಕು. ಪಾರಿವಾಳಗಳೇ ಜಾಸ್ತಿ ಇದಾವೆ ಇಲ್ಲೂ. ಪಾರಿವಾಳಗಳು ಕನ್ಸ್ಟ್ರಕ್ಷನ್ ಮಾಡ್ತಾವ್ರು ಇನ್ನು ತುಂಬ. ಈ ಗಾಜಲ್ಲಿ ಕಾಣ್ತಾ ಇಲ್ಲ, ಹಿಂಗಿರುತ್ತೆ. ಇಲ್ಲಿದೆ, ಹಾಂ ಹಿಂಗಿರುತ್ತೆ. ನೆಕ್ಸ್ಟ್ ಟೆಂಪಲ್.
ಬೆಳಗ್ಗೆಯಿಂದ ಟೀ ಕೇಳಿದ್ದಕ್ಕೆ ಇವರೆಲ್ಲ ಇವಾಗ ಒಂದು ಟೀ ಕೊಡಿಸ್ತಾರೆ ನನಗೆ. ಈಗ ನಾವು ವಾಪಸ್ ಊರಿಗೆ ಹೊರಟಿದ್ದೀವಿ. ಮಿಡಲಲ್ಲಿ ನಮ್ಮ ಫ್ರೆಂಡ್ ಸೌಂಡ್ ಜಾಸ್ತಿ ಇದೆ ಗಾಳಿದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.